ಹಲೋ ಕಿಡ್ಸ್, ವೆಲ್ಕಮ್ ಟು ನಮ್ಮ ಮಾರಲ್ ಕಥೆಗಳು. ಇಂದಿನ ನಮ್ಮ ಕಥೆ ಗಣೇಶನು ಬರೆದ ಮಹಾಭಾರತ. ಬಹಳ ವರ್ಷಗಳ ಹಿಂದೆ ಶಾಂತವಾದ ಅರಣ್ಯದಲ್ಲಿ ಋಷಿ ವ್ಯಾಸರು ಲೋಕದಲ್ಲೇ ಅತ್ಯಂತ ಮಹಾನ್ ಕಥೆಯಾದ ಮಹಾಭಾರತವನ್ನು ಬರೆಯಲು ಬಯಸಿದರು. ಅವರಿಗೆ ಜ್ಞಾನಿ, ತಾಳ್ಮೆಯಿಂದಿರುವ ಮತ್ತು ಬೇಗ ಬರೆಯಬಲ್ಲವರಾದ ಯಾರಾದರೂ ಸಹಾಯ ಮಾಡುವವರು ಬೇಕಿದ್ದರು. ಆ ಕಾರಣಕ್ಕೆ ಅವರು ಚತುರ ಮತ್ತು ದಯಾಳುವಾದ ಶ್ರೀ ಗಣೇಶರನ್ನು ಕರೆದರು. ಗಣೇಶರು ವ್ಯಾಸರಿಗೆ ಹೇಳಿದರು, ನಾನು ನಿಮ್ಮ ಕಥೆಯನ್ನು ಬರೆಯುತ್ತೇನೆ, ಆದರೆ ನೀವು ನಿಲ್ಲಿಸದೆ ಮಾತನಾಡಬೇಕು. ಅದಕ್ಕೆ ವ್ಯಾಸರು ಗಣೇಶನಿಗೆ, ನೀನು ಬರೆಯುವ ಮೊದಲು ಪ್ರತಿಯೊಂದು ಸಾಲನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಎಂದು ಹೇಳಿದರು. ಇಬ್ಬರೂ ಒಪ್ಪಂದ ಮಾಡಿಕೊಂಡರು ಮತ್ತು ಬರವಣಿಗೆಯನ್ನು ಪ್ರಾರಂಭಿಸಿದರು. ಹಠಾತ್ತಾಗಿ ಗಣೇಶರ ಪೆನ್ ಮುರಿದು ಹೋಯಿತು. ಆದರೂ ಬರವಣಿಗೆ ನಿಲ್ಲಿಸಬಾರದು ಎಂದು ಅವರು ತಕ್ಷಣವೇ ತಮ್ಮದೇ ದಂತವನ್ನು ಮುರಿದು ಅದನ್ನೇ ಪೆನ್ ಆಗಿ ಬಳಸಿದರು. ಗಣೇಶರನ್ನು ತಮ್ಮ ಕಾರ್ಯದಿಂದ ತಡೆಯಲು ಯಾವುದೂ ಸಾಧ್ಯವಾಗಲಿಲ್ಲ. ಈ ರೀತಿಯಲ್ಲೇ ಮಹಾನ್ ಮಹಾಭಾರತ ಬರೆಯಲ್ಪಟ್ಟಿತು. ನೀತಿ ಕಥೆ, ಸಮರ್ಪಣೆ ಮತ್ತು ದೃಢನಿಶ್ಚಯ ಯಾವುದೇ ಮಹತ್ವದ ಕೆಲಸವನ್ನು ಪೂರೈಸಲು ಸಹಾಯ ಮಾಡುತ್ತದೆ. ಧನ್ಯವಾದಗಳು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹೊಸ ಕಥೆಗಳಿಗಾಗಿ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಕಥೆಯಲ್ಲಿ ಸಿಗೋಣ.